ಹೋಗೋಣ. ಹಾಂ, ಮಾಡ್ತಾಯಿದ್ದೀನಿ. ನೋಡೋಣ ಫಸ್ಟ್ ಲಾಗ್ ಹೆಂಗೆ ಬರುತ್ತೆ. ಮೈಕ್ ಸೆಟಪ್ ಮಾಡಿದ್ದೀನಿ, ಗಾಳಿಗೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಿಲ್ಸು 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 ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕಂಟೆಂಟ್ ಕೊಡ್ತು ವಿಡಿಯೋಗೆ. ಕಾಣಿಸುತ್ತೆ. ಈಗ ಮೈಕು ಮುಚ್ಚಿಬಿಟ್ಟು ಹೋಗೋಣ. ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಊರು, ನಮ್ಮ ಹಳ್ಳಿ. ಈಗ ನಮ್ಮೂರಿಂದ ಬನ್ನೂರು ಕಡೆಗೆ ಹೊರಟಿದ್ದೀವಿ. ಒಂದು ಮದುವೆ ಇದೆ ನನ್ನ ತಂಗಿ ಫ್ರೆಂಡಿದು. ಸೊ ಹಾಗೆ ಸಾಂಗೆಲ್ಲ ಹಾಕಿದ್ದಾರೆ. ಏನಂದರೆ ಈ ಸಲ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗಲ್ಲ. ಲಾಗಿನ್ ಸ್ಟಾರ್ಟ್ ಮಾಡೋಕ್ಕೆ ರಾಂಗ್ ಟೈಮ್ ಅನ್ಕೋತೀನಿ, ಬಟ್ ನೋಡೋಣ. ಸದ್ಯಕ್ಕೆ ಇವರಿಬ್ಬರನ್ನ ಬಿಟ್ಬಿಟ್ಟು ವಾಪಸ್ ಹೋಗ್ಬೇಕು ಮನೆಗೆ. ಆಮೇಲೆ ನಮ್ಮ ತಾಯಿಯವ್ರು ಕರ್ಕೊಂಬಂದು ಮತ್ತೆ ಬಿಟ್ಟು ನಾನು ನನ್ನ ತಂಗಿ ಆ ಕಡೆಯಿಂದ ಹಂಗೆ ಹೊಡ್ತೀವಿ. ಓಕೆ, ಸಿಗೋಣ ಹಾಗಾದ್ರೆ ರೋಡಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಅವರಿಬ್ಬರನ್ನೂ ಬಿಟ್ಟಾಯಿತು. ನನ್ನ ವೈಫ್ ಮತ್ತು ನನ್ನ ತಾಯಿ ಮೈಸೂರು ಕಡೆ ಹೋಗ್ತಿದ್ದಾರೆ. ಏಯ್ ಹೊಸಗೆ ಹೆಂಗೆ ಇರ್ತಾರೆ ಜನ, ಏನು ಹೇಳ್ತಾರೆ ಹೇಳಿ. ಕಾರ್ ಎತ್ಕೊಂಡ್ಬಿಟ್ಟು ಬೈಕವ್ರಿಗೆ ಮರ್ಯಾದೆನೇ ಇಲ್ಲ. ಈಗ ನರಸೀಪುರ, ಫಸ್ಟು ನರಸೀಪುರದ ಕಡೆಯಿಂದ ಬನ್ನೂರು ಕಡೆ ಹೋಗ್ತಾ ಇದ್ದೀನಿ. ಸೊ ಲೀವ್ನ ಎಂಜಾಯ್ ಮಾಡಿ, ಏನು ಇದಿಲ್ಲ. ಸೊ ಈ ಮೂಗೂರು ಬಂದುಬಿಟ್ಟು ಮೈಸೂರು ಪ್ರಾಂತ್ಯದವ್ರಿಗೆ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಮೂಗೂರು ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಒಬ್ಬ ಫೇಮಸ್ ವ್ಯಕ್ತಿಯ ಜನ್ಮಸ್ಥಳ ಇದು. ಅದು ಯಾರೂ ಅಲ್ಲ, ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತಲೇ ಫೇಮಸ್ ಆಗಿರೋ ಪ್ರಭುದೇವ್ ಅವರ ತಂದೆ ಊರಿದು. ಅವ್ರ ತಂದೆ ಹೆಸರು ಮೂಗೂರು ಸುಂದರ್ ಅಂತ, ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಹುಟ್ಟಿ ಬೆಳೆದಿದ್ದು ಇಲ್ಲೇ. ಸೊ ಪ್ರಭುದೇವ್ ಅವರಿಗೆ ಊರಿನ ಪರಿಚಯ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರ ತಂದೆ ಹುಟ್ಟಿ ಬೆಳೆದಿದ್ದಂಥ ಊರು ಮೂಗೂರು ಸುಂದರ್ ಅಂತ. ತಮಿಳ್ ಫೇಮಸ್ ಕೊರಿಯೋಗ್ರಾಫರ್ ಅವರು. ನಮ್ಮ ಕನ್ನಡದ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲೂ ಕೂಡ ಅವರು ಜಡ್ಜಾಗಿ ಭಾಗವಹಿಸ್ತಿದ್ದಾರೆ. ಸೊ ಅವ್ರ ಮಗ ಪ್ರಭುದೇವ್ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತಲೇ ಫೇಮಸ್ಸು ಅವರ ಊರು. ಹಾಗೆ ಒಂದು ಫೇಮಸ್ ದೇವಸ್ಥಾನ ಕೂಡ ಇದೆ ಇಲ್ಲಿ, ತ್ರಿಪುರ ಸುಂದರಿ ಅಂತ.
ಮೂಗೂರು ತ್ರಿಪುರ ಸುಂದರಿ ಅಂತಲೇ ಫೇಮಸ್ಸು. ತುಂಬ ಊರುಗಳ ಕಡೆಯಿಂದ ಇಲ್ಲಿಗೆ ಬಂದು ವರ್ಷ ಪೂಜೆ ಮಾಡಿಸ್ಕೊಂಡು ಹೋಗೋರಿದ್ದಾರೆ. ಇದು ಒಂದು ಮೂಗೂರಿನ ಚಿಕ್ಕ ಕಿರುಪರಿಚಯ. ಸೊ ಇವಾಗ ನಾವು ಮೂಗೂರಿಂದ ಮುಂದೆ ಕುರುಬೂರಿಂದ ಮುಂದೆ ಕೂಡ ಇದ್ದೀವಿ. ನರಸೀಪುರಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ವೀಡಿಯೋಸು ತುಂಬ ವರ್ಷಗಳಿಂದ ಕೆಲವೊಂದಷ್ಟು ರೈಡರ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ನನ್ನ ಹತ್ರ ಫಸ್ಟ್ ಗಾಡಿ ಇದ್ದಿದ್ದು NS200. ಆ ಗಾಡಿ ಒನ್ ಆಫ್ ಮೈ ಫೇವ್ರೆಟ್ ಗಾಡೀಸ್. 2011 ಆ ಗಾಡಿನ ಲಾಂಚ್ ಮಾಡಿದಾಗಿಂದನೂ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ನಮಗೆ ಗಾಡಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಕಾಲೇಜ್ ಟೈಮಲ್ಲೆಲ್ಲ. ಸೊ ಆ ಆಸೆ ಇದ್ದರೂ ಕೂಡ ಒಂದು ಎಜುಕೇಷನ್ ಮುಗಿಸಿ ಒಂದು ಜಾಬ್ ಮಾಡಿ ನನ್ನ ದುಡ್ಡಲ್ಲೇ ಒಂದು ಗಾಡಿ ತೊಗೊಬೇಕು ಫಸ್ಟು ಅಂತ ಆಸೆ ಇತ್ತು. ಸೊ ಹಾಗಾಗಿ ನನ್ನ ಎಜುಕೇಷನ್ ಲೋನೆಲ್ಲ ತೀರಿ ನಾನು ಜಾಬ್ ಸೇರಿದ ಮೇಲೂ ಕೂಡ ಒಂದು 2-3 ಇಯರ್ಸ್ ಐ ಥಿಂಕ್ ಕೊರೋನಾ ಟೈಮಲ್ಲಿ ನಾನು NS200 ಗಾಡಿ ಬುಕ್ ಮಾಡಿದೆ ಲೋನ್ ಮೇಲೆ. ಸೊ ಸ್ಪೆಷಲಿ ಬ್ಲ್ಯಾಕ್ ಕಲರ್ ನನ್ನ NS ಗಾಡಿ. ನನ್ನ ಹತ್ರ ಫೋಟೋಸ್ ಎಲ್ಲ ಇದೆ, ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಸೊ ಅವಾಗ ಅನ್ನಿಸ್ತಾ ಇದ್ದಿದ್ದು, ಓಕೆ ನಾನು ಯೂಟ್ಯೂಬೆಲ್ಲ ನೋಡಬೇಕಾದ್ರೆ ನಾನು ಯೂಟ್ಯೂಬ್ ಮಾಡೋಣ. ತುಂಬ ಮೂವೀಸ್ ನೋಡ್ತಾ ಇದ್ದೆ, ಮೂವೀಸ್ ರಿವ್ಯೂ ಮಾಡಬೇಕು, ರೈಡ್ ಹೋಗಬೇಕು ಅಂತೆಲ್ಲ ನೋಡ್ತಾ ಇದ್ದೆ. ಆಗ ನಮ್ಮ ಕನ್ನಡದ ಯೂಟ್ಯೂಬರ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸಂತೋಷ್ ಗೌಡ ಅಂತ. ಅವ್ರ ಚಾನಲ್ನ ನಾನು ಒಂದು 4 ಇಯರ್ಸಿಂದನೂ ಫಾಲೋ ಮಾಡ್ತಾಯಿದ್ದೀನಿ. ಫಸ್ಟು ವೀಡಿಯೋ ಇಂಡಿಯನು, ಯಾಕಂದರೆ ಅವ್ರ ಹತ್ರ ಕೂಡ NS200 ವೈಟ್ ಕಲರ್ ಇತ್ತು. ಈಗ ಹಿಮಾಲಯನ್ಗೆ ಮೂವ್ ಆಗಿದ್ದಾರೆ. ಸೊ ಅವರೆಲ್ಲ ವೀಡಿಯೋ ಮಾಡ್ಬೇಕಾದ್ರೆ ನಮಗೂ ಆಸೆ ಇತ್ತು, ಹಿಂಗೆ ವೀಡಿಯೋ ಮಾಡ್ತಾರೆ, ಇಲ್ಲೆಲ್ಲ ಪ್ಲೇಸ್ ತೋರಿಸ್ತಾ ಇರ್ತಾರೆ, ನಾವು ಹೋಗಬೇಕು, ನಾವು ವೀಡಿಯೋ ಮಾಡಬೇಕು ಅಂತೆಲ್ಲ. ಬಟ್ ನಾನಾ ಕಾರಣಗಳಿಂದ ಕ್ಯಾಮ್ರಾ ತೊಗೊಳಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ತೊಗೊಂಡ್ಮೇಲೆ ಅನ್ನಿಸ್ತಾ ಇದೆ, ಓಕೆ ವೀಡಿಯೋ ಮಾಡೋದು ನೋಡ್ಬೇಕಾರೆಲ್ಲ ಅನಿಸುತ್ತೆ, ಏನಪ್ಪ ಯೂಟ್ಯೂಬ್ ವೀಡಿಯೋ ಕ್ಯಾಮ್ರಾ ಎತ್ಕೊಂಡು ಮಾತಾಡಿದ್ರೆ ಅಷ್ಟೇ ಆಯ್ತಲ್ಲ ಅಂತ. ಹಾಗಾಗಲ್ಲ. ಸೊ ತೊಗೊಂಡ್ಮೇಲೆ ನನಗೆ ಅನ್ನಿಸ್ತಿದೆ, ಓಕೆ ಏನು ಕಂಟೆಂಟ್ ಕೊಡಬೇಕು, ಏನು ಮಾತಾಡಬೇಕು ವೀಡಿಯೋದಲ್ಲಿ, ಏನನ್ನು ತೋರಿಸ್ಬೇಕು ಅಂತ. ಎನಿವೇ ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ಸೊ ಹೋಗ್ತಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡಿ, ಎಲ್ಲ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿದಾಗೆ ತಪ್ಪುಗಳಿದ್ರೆ ತಿದ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ. ಸೊ ಎಲ್ಲ ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ನರಸೀಪುರಕ್ಕೆ ಬಂದಿದ್ದೀನಿ. ನರಸೀಪುರ ತಿರುಮಕೂಡಲು. ಇತ್ತೀಚೆಗೆ ನರಸೀಪುರ ತುಂಬ ಜನಕ್ಕೆ ಗೊತ್ತಾಗಿದೆ. ಯಾಕಂದರೆ ಪ್ರಯಾಗ್ರಾಜಲ್ಲಿ ಆದಂಥ ಏನು ಒಂದು ಮಹಾಕುಂಭಮೇಳ ಇದೆ, ತುಂಬ ಜನಕ್ಕೆ ಪ್ರಯಾಗ್ರಾಜಿಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಯಾರ್ಯಾರು ಹೋಗೋಕ್ಕಾಗಲಿಲ್ಲ, ಇಲ್ಲಿ ಕೂಡ ಇದನ್ನು ಕೂಡ ಒಂದು ಪುಣ್ಯಕ್ಷೇತ್ರ ಅಂತ ಕನ್ಸಿಡರ್ ಮಾಡಿ ಕರ್ನಾಟಕದ ಪ್ರಯಾಗ್ರಾಜ್ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಕೂಡ ಮಹಾಕುಂಭಮೇಳ ನಡೀತು. 2 ದಿನ ಏನೋ 3 ದಿನ ಏನೋ ಫೆಬ್ರವರಿ ಟೈಮಲ್ಲಿ ಮಹಾಕುಂಭಮೇಳ ನಡೆದಿದೆ. ನಮ್ಮ ಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರುಗಳು ಅವರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡಿ, ಇದು ಕೂಡ ಯಾವ ಪ್ರಯಾಗ್ರಾಜ್ಗಿಂತನೂ ಕಮ್ಮಿ ಇಲ್ಲ ಅಂತ ಹೇಳಿ ಗುಣಗಾನ ಮಾಡಿದ್ದಾರೆ. ಸೊ ನೋಡಿ, ಇದೇ ನರಸೀಪುರ. ಇಲ್ಲೇ ಲೆಫ್ಟಲ್ಲಿ ಒಂದು ಟೆಂಪಲ್ ಇದೆ. ಈ ಟೆಂಪಲಿಂದ ಕೆಳಗಡೆ ಹೋಯ್ತು ಅಂತಂದರೆ ಅಲ್ಲಿ ನಿಮಗೆ ದೇವಸ್ಥಾನ ಇದೆ. ಇಲ್ಲಿ ಏನು ನಿಮಗೆ ಏನು ಕಾಣಿಸ್ತಾ ಇದೆ, ಇದೇ ದೇವಸ್ಥಾನ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಆಗಿದ್ದಂಥದ್ದು. ನಾನು ಮುಂದೆ ಯಾವಾಗಾರು ವ್ಲಾಗಲ್ಲಿ ನಿಮಗೆ ಅದನ್ನು ಪೂರ್ತಿಯಾಗಿ ತೋರಿಸ್ತೀನಿ, ಈ ಟೆಂಪಲ್ನ. ಸೊ ಅಣ್ಣ, ಓಕೆ, ಸೊ ಓಹೋ, ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಭಯಂಕರವಾಗಿ.
ಅಯ್ಯೋ ಯಾರು ಆಂಬುಲೆನ್ಸಿಗೆ ಫೋನ್ ಮಾಡಿಲ್ಲಲ್ಲ. ಎತ್ತದೇ ಇಲ್ಲ, ಕುಡಿದು ಬಿದ್ದಿದ್ದಾರೆ ಅನ್ಸುತ್ತೆ. ಸೈಡ್ಗಾರ ಎತ್ಕೊಂಡೋಗಿ. ಈಗ ಬಿದ್ದಿದ್ದಾರೆ ಗಾಡೀಲಿ ಅನ್ಸುತ್ತೆ. ಇರೋರು ತಾಳ್ಮೆನೇ ಇಲ್ಲ ಜನಗಳಿಗೆ. ಏನು ಮಾಡೋದು ಇರೋರು, ಏನು ಜನಗಳ. ಅಯ್ಯೋ ಹಾಸ್ಪಿಟ್ಲ್ ಬೇರೆ ಕರ್ಕೊಂಡು ಹೋಗ್ಬೇಕಿತ್ತು ಅವರಿಗೆ. ನಾಯಿ ಅಡ್ಡ ಬಂದು ಬಿದ್ದಿದೆ ಅಯ್ಯೋ. ಪಾಪ. ಸೊ ಈ ನಾಯಿಗಳಿಂದ ತುಂಬ ಆ್ಯಕ್ಸಿಡೆಂಟ್ಗಳಾಗ್ತವೆ. ಏನೂ ಮಾಡೋಕ್ಕಾಗಲ್ಲ ಅವುಗಳಿಗೂ. ನಾವು ನಾಯಿಗಳಿಗೇನು ಬೈಯೋಕ್ಕಾಗಲ್ಲ. ಅವು ರೋಡ್ ಕ್ರಾಸ್ ಮಾಡ್ತಾ ಇರುತ್ತೆ. ಬಟ್ ಏನೋ ಹೇಳ್ತಾರಲ್ಲ, ಯಾರ್ದು ತಪ್ಪಿರಲ್ಲ, ಗ್ರಾಚಾರ ಕೆಟ್ಟಿರುತ್ತೆ. ಪುಣ್ಯಕ್ಕೇನೂ ಆಗಿಲ್ಲ, ಸ್ವಲ್ಪ ಬ್ಲಡ್ ಲಾಸ್ ಆಗಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರು ಯಾರ ಕಡೆಯವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಸಣ್ಣದ್ರೆಲ್ಲ ಮುಗೀತಲ್ಲ ಅಂತ ಅಷ್ಟೇ. ಕೆಲವು ಸಲ ಈ ಥರ ಆಗಿ ತುಂಬ ದೊಡ್ಡ ದೊಡ್ಡ ಘಟನೆ, ಸಾವು ಸಂಭವಿಸೋಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ತುಂಬ ಆಗ್ತಾಯಿದೆ ದಿನ. ನಾಯಿಗಳು ಅಡ್ಡ ಬಂದು ಅದನ್ನು ತಪ್ಸೋಕೆ ಹೋಗಿ ಇವರು ಇನ್ನೊಂದು ಗಾಡಿ ಹೊಡೆದು ಯಾರ್ದೋ ತಪ್ಪಿಲ್ಲದೆ, ಹೇಳ್ತಾರಲ್ಲ ಯಾರ್ದೂ ತಪ್ಪಿಲ್ಲದೆ ಕೂಡ ಕೆಲವೊಂದು ಸಲ ಸಾವುಗಳು ಸಂಭವಿಸುತ್ತೆ. ಓಕೆ, ಏನೋ ಒಟ್ಟಿನಲ್ಲಿ ಹುಷಾರಾಗೆ ನೋಡ್ಕೊಂಡು ಹೋಗಿ ಅಷ್ಟೇ. ಹೇಳ್ತಾ ಇರ್ತೀವಲ್ಲ, ಪಾಪ ಏನೋ ಸಣ್ಣ ಪುಟ್ಟದ್ರಲ್ಲೇ ಆಗಿದೆ. ಓಕೆ, ಈಗ ನಾವು ಗರ್ಗೇಶ್ವರಿಯಿಂದ ಮುಂದೆ ಬಂದಿದ್ದೀವಿ. ಈಗ ಇಲ್ಲಿಂದ ನಾವು ರೈಟ್ ತೊಗೊಂಡು ಮುತ್ತತ್ತಿ ಕಡೆಗೆ ಹೋಗಬೇಕು. ಮುತ್ತತ್ತಿಯಿಂದ ಮಳವಳ್ಳಿ, ಬನ್ನೂರು ಈ ರೂಟ್ ಹೋಗ್ತಾಯಿದ್ದೀವಿ. ಈಗ ಇಲ್ಲಿಂದ ರೈಟ್ ತೊಗೊಂಡು ಮುತ್ತತ್ತಿ ಕಡೆ ಹೋಗೋಣ. ಏನು ಹೇಳಿ, ಈ KSRTC ಅವ್ರು ಬಂದರೆ ಮಾತ್ರ ಎಲ್ಲ ಸೈಡ್ಗೆ ಹೋಗ್ಬಿಡ್ತಾರೆ. ಆ ರೇಂಜಿಗೆ ಭಯ ಇಟ್ಟವ್ರೆ ಅವರು. ಮಳವಳ್ಳಿಯಿಂದ ಬನ್ನೂರಿಗೆ ಹೋಗೋ ರೂಟಲ್ಲಿ ನಾವೀಗ ಬಂದಿದ್ದೀವಿ. ಬನ್ನೂರಿಗೆ ಆಲ್ಮೋಸ್ಟ್ ಬಂದ್ವಿ, 8 ಕಿಲೋಮೀಟರ್ಸು. ಇಲ್ಲೆಲ್ಲ ಮೊದಲು ರೋಡ್ ಚೆನ್ನಾಗಿರಲಿಲ್ಲ ಅಷ್ಟೊಂದು. ಈಗ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮೈಸೂರು ಮಳವಳ್ಳಿ ರೂಟು. ಸೊ ಬನ್ನೂರು ಮೇಲೆ ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಪ್ಪಿದರೆ ಕಮೆಂಟ್ ಮಾಡಿ, ಸರಿ ಇದ್ದರೂ ಕಮೆಂಟ್ ಮಾಡಿ. ಒಟ್ನಲ್ಲಿ ಏನೋ ಒಂದು ಮಾಡಿ. ಸೊ ಈಗ ಮುತ್ತತ್ತಿ ಕಡೆ ಟುವರ್ಡ್ಸ್ ಮುತ್ತತ್ತಿ ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದ ಥರ ನಾಯಿಗಳಿಂದ ತುಂಬ ಆ್ಯಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ನಾಯಿಗಳು ಸಾಯ್ತಾ ಇರ್ತವೆ, ಮನುಷ್ಯರು ಸಾಯ್ತಾ ಇರ್ತಾರೆ. ಏನೇ ಒಂದು ಸ್ಪೀಡ್ ಲಿಮಿಟ್ ಇರಲಿ, ಸಡನ್ನಾಗೆ ನುಗ್ಬಿಡುತ್ತೆ, ಗೊತ್ತಾಗಲ್ಲ. ಕಂಟ್ರೋಲಬಲ್ ಸ್ಪೀಡ್ ಇದ್ದರೂ ಕೂಡ ಗಾಬರಿಗೆ ನಾವು ಒಂದೊಂದು ಸಲ ಫ್ರಂಟ್ ಬ್ರೇಕೋ ಇಲ್ಲ ಬ್ಯಾಕ್ ಬ್ರೇಕೋ ಹಿಡಿದು ಬೀಳ್ತೀವಿ. ಇಲ್ಲ ಅಂದರೆ ಹಿಂದೆಯಿಂದ ನಾವು ಬ್ರೇಕ್ ಹಿಡಿದ ತಕ್ಷಣ ಹಿಂದೆಯಿಂದ ಗಾಡಿ ಬಂದು ಗುದ್ದೋ ಚಾನ್ಸಸ್ ಕೂಡ ಇರುತ್ತೆ. ಸೊ
ನೋಡ್ಬೋದು ಈ ಕಡೆ ಎಲ್ಲ ಅಡಿಕೆ ಮರಗಳಿದೆ, ತೆಂಗಿನ ಮರ, ಅಡಿಕೆ ಮರಗಳು ಜಾಸ್ತಿ ಹಾಕಿದ್ದಾರೆ. ಬಾಳೆ ಕೂಡ ಇದೆ. ಈ ಕಡೆ ಪರವಾಗಿಲ್ಲ, ನೀರೆಲ್ಲ ಇದೆ. ನಮ್ಮೂರ ಕಡೆ ಇನ್ನೂ ಚಾನಲ್ಗೆ ನೀರು ಬಿಟ್ಟಿಲ್ಲ, ಇಲ್ಲೆಲ್ಲ ನೀರು ಬರ್ತಾ ಇದೆ. ಇನ್ನೊಂದು 14 ಕಿಲೋಮೀಟ್ರು ಚೌಟ್ರಿಗೆ. ಸೊ ಐ ಥಿಂಕ್ ನಾವು ರೀಚ್ ಆಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಗೊತ್ತಿಲ್ಲ ಯಾವ ಥರ ಕ್ಲಾರಿಟಿ ಬರ್ತಾ ಇದೆ, ಯಾವ ಥರ ವಾಯ್ಸ್ ಕ್ಲಾರಿಟಿ ಇದೆ ಅಂತ. ಮೈಕ್ ಕೂಡ ಸೆಟಪ್ ಮಾಡಿದ್ದೀನಿ ಸದ್ಯಕ್ಕೆ, ಬಟ್ ಅದನ್ನೆಲ್ಲ ಪ್ರಿವ್ಯೂ ಮಾಡಿ ನಾನು ಸ್ವಲ್ಪ ಎಡಿಟ್ ಮಾಡಿ ಇದನ್ನೆಲ್ಲ ಹಾಕಿರ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ, ಹೊಸ ವ್ಲಾಗರ್ನ ಸಪೋರ್ಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.